ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಕೆಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನಾದರೂ ನೀಡಬೇಕು. ಇಲ್ಲದಿದ್ದರೆ ಕಾಂಗ್ರೆಸ್ನಲ್ಲಿರುವ ಎಲ್ಲ ಜನಪ್ರತಿನಿಧಿಗಳು ಕಾಂಗ್ರೆಸ್ ತೊರೆದು ಮುಂದಿನ ದಿನಗಳಲ್ಲಿ ಪಾಠ ಕಲಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ ಹೊಸಕೋಟೆ ಸುಬ್ಬರಾಜು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಕೆ ಶಿವಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮುದುಗುರುಕಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಲ್ಪ ಚೆನ್ನಾಗಿ ಅವರಿದ್ದಕ್ಕೆಲ್ಲ ಚೆನ್ನಾಗಿ ಒಳಗಿಸಲಾತಿಯನ್ನು ಮಾತನಾಡಿದಕ್ಕೋಸ್ಕರ ಈಗ ಕೆಲವರು ಅದನ್ನು ಷಡ್ಯಂತ್ರ ಮಾಡಿ ಏನಾದರೂ ಮಾಡಿ ಹಿರಿಯರಾದಂಥ ಕೆಎಚ್ ಮುನಿಯಪ್ಪನವ್ರನ್ನ ಈ ಸ್ಥಾನದಿಂದ ತಪ್ಪಿಸ್ಬಿಟ್ರೆ ನಮ್ದೇ ಮನೆ ಆಗುತ್ತದೆ, ನಾವೇ ಏನ್ ಬೇಕು ಮಾಡ್ಬೋದು ಅಂತ ಹೇಳಿ ಬಹಳ ಇದ್ರಾಗಿ ನಡ್ಕೊಂತ ಇದ್ದಾರೆ. ಹಿರಿಯರಾದಂತ ಅವರಿಗೆ ಬಹಳ ಅವಮಾನ ಮಾಡಿದ್ದಾರೆ. ಇದು ಅವ್ರು ಮಾಡಿರೋ ಅವಮಾನ ಹಿರಿಯ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಮುಂದಿನ ದಿನಗಳಲ್ಲಿ ಇವರಿಗೆ ನೋಡಿ ಅವರಿಗಿಂತ ಕಿರಿಯರಿಗೆ ಬಂದು ಒಳ್ಳೊಳ್ಳೆ ಸ್ಥಾನಗಳಿದ್ರೆ ಏನು ಅವರಿಗೆ ಹೋಮ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಾದ್ರೆ ನಾವು ಕೇಳಿದ್ದೇನು ಸಿಎಂ ಪೋಸ್ಟ್ ಕೊಡ್ಬೇಕು ಅಂತ ಕೇಳಿದ್ರಿ, ಇಲ್ಲ ಉಪಮುಖ್ಯಮಂತ್ರಿಗಳಾದ್ರೂ ಕೊಡ್ರಿ. ನಮ್ಮ ಸಮುದಾಯಕ ಈ ರಾಜ್ಯದಲ್ಲಿ ನಾವು 50-60 ಲಕ್ಷ ಜನ ಇದ್ದೀರಿ, ಜನಸಂಖ್ಯೆಯಲ್ಲಿ ನಾವು ಮುಂದೆ ಇದ್ದೀರಿ ಅಂತೇಳಿ ನಮಗೆ ಇಂದಿನಿಂದ ಮೋಸ ಮಾಡ್ಕೊಂಡು ಬಂದರೆ ಅವರೇ ಷಡ್ಯಂತ್ರ ಮಾಡ್ತಾರೆ. ಅವರೇ ಇದೇ ತರ ಷಡ್ಯಂತ್ರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ಣಯವಾದಂತೂ ಸದ್ಯ ನಾವೆಲ್ಲ ಕಾಂಗ್ರೆಸ್ನವರೇ. ನಾನು ಎಕ್ಸ್ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ನಾನು 2 ಸರ್ತಿ ತಾಲೂಕ್ ಪಂಚಾಯತ್ ಗೆದ್ದಿದ್ದೀನಿ, ಪ್ರೆಸಿಡೆಂಟ್ ಆಗಿದ್ದೀನಿ, ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ನೋಡಿ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಏನಾದ್ರೂ ಸ್ವಲ್ಪ ಆದ್ರೂ ರಾಜಕೀಯ ಅರಿವಿದ್ರೆ ಏನಾದ್ರೂ ಇದ್ರೆ ನಮ್ಮ ಈಗ ಹೊಸದಾಗಿರ್ತಕ್ಕಂಥ ಡಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳು 2 ವರ್ಷದಲ್ಲಿ ಎಲೆಕ್ಷನ್ ಬರ್ತೀವಿ, ಎಲೆಕ್ಷನ್ ಎಲ್ಲ ತೋರಿಸ್ಬೋದು ಹಂಗಂತ ಹೇಳ್ಬಿಟ್ಟು ಈಗ ಯಾವುದೋ ಒಂದು ರೀತಿ ನಾವು ಅಧಿಕಾರದ ಅಂಟ್ಕೊಂಡಿರೋದು ನಮಗೂ ಸೂಕ್ತ. ಇವರು ಈಗ ರಾಮಲಿಂಗರೆಡ್ಡಿ ಅವರು ಇವತ್ತು ಕೊಟ್ಬಿಟ್ಟಿದ್ದಾರೆ, ಬರ್ತಾ ಇದ್ದಾರೆ ಎಲ್ಲ ಕೊಡ್ಲಿ ನೋಡೋಣ. ಆಗಲಿ ಅವ್ರು ಆ ರೀತಿ ನಮ್ಮನ್ನ ತಳ್ಕೊಂಡು ಹೋಗೋದಾದ್ರೆ ನೋಡೇ ಬಿಡೋಣ ಬಿಡ್ರಿ ಅಂತ ನನ್ನೊಂದಿದ್ರು. ಈಗ ತಾವೆಲ್ಲ ಹಿರಿಯರಿದ್ದೀರಿ, ನೀವೆಲ್ಲ ಏನು ತೀರ್ಮಾನ ತಗೊಳ್ತೀರಾ, ಯಾವ ರೀತಿ ಸಚಿವರಿಗೆ ಹೇಳ್ತೀರಾ ಹೇಳ್ರಿ. ಈಗ ನನ್ನ ಒಂದು ಇದಿಷ್ಟ ಅವರಿಗೆ ಈಗ ಏನು ಸಮಾಜ ಕಲ್ಯಾಣ ಇಲಾಖೆ ಕೇಳ್ತಿದ್ದಾರೆ ಅವರು, ಆ ಸಮಾಜ ಕಲ್ಯಾಣ ಇಲಾಖೆ ಇನ್ನು ಯಾರಿಗೂ ಅಲರ್ಟ್ ಮಾಡಿಲ್ಲ. ಅದನ್ನ ಅವ್ರು ಕೊಟ್ಟು ಅವ್ರು ವಿತರಿಸಬೇಕು. ಡಿ.ಕೆ. ಶಿವಕುಮಾರ್ ಅವರ ಜೊತೆಲಿ ಇಟ್ಕೊಳ್ಬೇಕಂತ ಹೇಳ್ಬಿಟ್ಟು ನನ್ನೊಂದು ಹೇಳೋಣ. ಹಿಂದೆ ಬಂದಿದ್ದಾರೆ, ಬೇರೆ ಪಕ್ಷಕ್ಕಂತೂ ಹೋಗೇ ಇಲ್ಲ. ಅವರು ನಿಷ್ಠಾವಂತ ನಾಯಕರು ಸಹ ಆಗಿದ್ದಾರೆ. ಅಂತವರಿಗೆ ತುಂಬಾ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ಅವ್ರಿಗಿಂತ ಚಿಕ್ಕ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ 2 ಪೋಸ್ಟ್ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಮ್ಮ ನಾಯಕರು ಅಂದ್ರೆ ಸುಮಾರು ಒಂದು 50 ವರ್ಷ ಅನುಭವ ಇರುವಂತಹ ನಮ್ಮ ನಾಯಕರಿಗೆ ಅದೇ ಪೋಸ್ಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಈಗ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ. ಅವ್ರೇನಾದ್ರೂ ಕೊಟ್ರೆ ನಾನು ಸಹ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ಆಗಿ ನಾನು ಸಹ ಆ ಪಕ್ಷದಿಂದ ಹೊರಗಡೆ ಬರ್ತೀವಿ. ನಂತರ ಸಾವಿರಾರು ಕಾಂಗ್ರೆಸ್ ಪಕ್ಷದ ನಾಯಕರು ಇದ್ದಾರೆ. ಅವ್ರೇನಾದ್ರೂ ಹೊರಗಡೆ ಬಂದ್ರೆ ಇಡೀ ನಮ್ಮ ಸಮುದಾಯ ಅವ್ರ ಬೆನ್ನಿಂದ ಇರುತ್ತೆ. ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಹೈಕಮಾಂಡ್ ಅಲ್ಲಿ ಕೆಎಚ್ ಮುನಿಯಪ್ಪನವರಿಗೆ ಯಾವುದೇ ರೀತಿಯ ಅಡಚಣೆ ಇರಲಿಲ್ಲ. ನಮ್ಮ ಒಳಗಿಸಲಾತಿಗಾಗಿ ಅವರು 1 ವರ್ಷದಿಂದ ಕೊಟ್ಟಂತ ಪ್ರಯತ್ನದಿಂದ ಇವತ್ತು ಅವ್ರನ್ನ ಮುಗಿಸುವ ಕುತಂತ್ರವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಾ ಇದೆ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾವುದೇ ಪಕ್ಷದ ಒಬ್ಬ ಅಧ್ಯಕ್ಷರು ಆ ಪಕ್ಷಕ್ಕೆ ತಂದೆ ಸಮಾನ. ಎಲ್ಲರೂ ಸಹ ಒಂದೇ ಸಮಯ ನೋಡಬೇಕು. ಒಂದು ಕಡೆ ಬೆಣ್ಣೆ, ಒಂದು ಕಡೆ ಸುಳ್ಳ ಇಡೋ ಕೆಲಸ ಯಾರು ಮಾಡಬಾರ್ದು. ಯಾಕಂದ್ರೆ ಕೆಎಚ್ ಮುನಿಯಪ್ಪನವ್ರಿಗೆ ಇಡೀ ಹೈಕಮಾಂಡೇ ಅವ್ರಿಗೆ ತಲೆ ಬಾಗ್ತಾ ಇತ್ತು. ಅಂತವ್ರನ್ನ ಇವತ್ತು ಒಂದು ಮೂಲೆ ಗುಂಪು ಮಾಡಿ ಇಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ನಮ್ಮ ಸಮುದಾಯಕ್ಕಾಗಿ ಧ್ವನಿ ಎತ್ತಿದಕ್ಕೋಸ್ಕರ ಮಾತ್ರ. ಇಲ್ಲಾಂದ್ರೆ ಅವ್ರಿಗೆ 50 ವರ್ಷಗಳ ಕಾಲ ಅವ್ರಿಗೆ ಅವರ ನಡೆದಿದ್ದ ದಾರಿಯಾಗಿತ್ತು. ಅವ್ರಿಗೆ ಹೈಕಮಾಂಡ್ ಅಲ್ಲಿ ಅಷ್ಟು ಮಾನ್ಯತೆ ಇತ್ತು. ನಮ್ಮ ಒಳ ಮೀಸಲಾತಿಗಾಗಿ ನಮ್ಮ ಮಕ್ಕಳ ಭವಿಷ್ಯ